ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆಯ ಬಿಲ್ ಹೇಗಿದೆ ಮತ್ತು ಅದರಲ್ಲಿ ಏನೇನಿದೆ ಅದರಲ್ಲಿ ಇಂಪಾರ್ಟೆಂಟ್ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಬಿಲ್ ಬರಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿರಬೇಕಾಗುತ್ತೆ. ಗೃಹಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರಬೇಕು. ಇಲ್ಲಾಂತಂದರೆ ಈ ಒಂದು ಬಿಲ್ ನಿಮಗೆ ಬರಲ್ಲ. ಅಂದರೆ ಎಲ್ಲ ಅಮೌಂಟ್ ಕಟ್ಟಬೇಕಾಗುತ್ತೆ. ಕರೆಂಟ್ ಬಿಲ್ ಎಷ್ಟು ಬಂದಿರುತ್ತೆ ಅಷ್ಟು ಕಟ್ಟಬೇಕಾಗುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿದರೆ ಅಷ್ಟೇ ಬಿಲ್ ಕಡಿಮೆ ಬರುತ್ತೆ. ಮತ್ತು ಇನ್ನೂ ಏನಂದರೆ 200 ಯೂನಿಟ್ ಒಳಗಡೆ ಇತ್ತು ಎವರೇಜ್ ನಿಮ್ಮದು 12 ತಿಂಗಳು ಲಾಸ್ಟ್ ಏಪ್ರಿಲಿಂದ ಏಪ್ರಿಲ್ವರೆಗೂ 12 ತಿಂಗಳದ್ದು ಎವರೇಜ್ 200 ಯೂನಿಟ್ ಒಳಗಡೆ ಯೂಸ್ ಮಾಡಿದ್ರಿ ಅಂತಂದರೆ ಅದು ಈ ಒಂದು ಗೃಹಜ್ಯೋತಿ ಯೋಜನೆ ಅಪ್ಲೈ ಆಗುತ್ತೆ. ಇಲ್ಲಾಂದರೆ ಅಪ್ಲೈ ಆಗಲ್ಲ ಫ್ರೆಂಡ್ಸ್. ಅಂದರೆ ನೀವು ಎವರೇಜ್ 210 220 ಯೂನಿಟ್ಸ್ ಆಗ್ತಾಯಿತ್ತು ಅಂತಂದರೆ ಈ ಒಂದು ಯೋಜನೆ ಅಪ್ಲೈ ಆಗಲ್ಲ ಫ್ರೆಂಡ್ಸ್. 210 220 ಎಷ್ಟು ಬರುತ್ತೆ ಅಷ್ಟು ಬಿಲ್ ಫುಲ್ ಎಲ್ಲನೂ ಕಟ್ಟಬೇಕಾಗುತ್ತೆ. ಇದು ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನೊಂದೇನು ಅಂತಂದರೆ ನೀವು ಎವರೇಜು ಕಡಿಮೆ ಇರುತ್ತೆ. ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ 10% ಕನ್ಸೆಷನ್ ಇದೆ. ಆ 10% ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಎಷ್ಟು ಯೂನಿಟ್ ಜಾಸ್ತಿ ಆಗಿರುತ್ತೆ ಅಷ್ಟು ಯೂನಿಟಿಗೆ ಅಷ್ಟೇ ಸ್ವಲ್ಪ ದುಡ್ಡು ಬರುತ್ತೆ, ಅಷ್ಟೇ ಬಿಲ್ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಭಾಳ ಜನ ಅಂದ್ಕೊಂಡಿರ್ತಾರೆ ಎಷ್ಟು ಅದು ಗೌರ್ಮೆಂಟ್ 10% ಪ್ಲಸ್ ಎವರೇಜ್ ಎಷ್ಟಿರುತ್ತೆ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಕೂಡ ಎಲ್ಲ ಬಿಲ್ ಕಟ್ಟಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಅದು ತಪ್ಪಿದೆ. ಎಷ್ಟು ಯೂನಿಟ್ ಜಾಸ್ತಿ ಆಗಿರುತ್ತೆ ಅಷ್ಟೇ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಈಗ ಹೊಸ ಬಿಲ್ ಬಂದಿದೆ ಗೃಹಜ್ಯೋತಿ ಯೋಜನೆದು. ಇದರಲ್ಲಿ ಏನೇನಿದೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಆಗಿದೆ ಅಂತೇಳಿ ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿದ್ರೆ ಇಲ್ಲಿ RR ನಂಬರ್ ಇರುತ್ತೆ. ಇಲ್ಲಿ ನಾನು ಬ್ಲರ್ ಮಾಡಿದ್ದೀನಿ. ಇಲ್ಲಿ RR ನಂಬರ್ ಇರುತ್ತೆ. ಇಲ್ಲಿ ID ನಂಬರ್ ಇರುತ್ತೆ. ನೀವು 10 ಡಿಜಿಟ್ ನಂಬರ್ ಏನು ಹಾಕಿರ್ತೀರ ಗೃಹಜ್ಯೋತಿ ಯೋಜನೆ ಅಪ್ಲೈ ಮಾಡಬೇಕಾದ್ರೆ ಆ ಒಂದು 10 ಡಿಜಿಟ್ ನಂಬರ್ ಇಲ್ಲಿರುತ್ತೆ. ಅದಾದಮೇಲೆ ಇಲ್ಲಿ ಹೆಸರಿರುತ್ತೆ ಫ್ರೆಂಡ್ಸ್. ನೋಡ್ತಿದ್ರೆ ಬ್ಲರ್ ಮಾಡಿದ್ದೀನಿ ನಾನು. ಇದು ಮನೆಗಿದೆ LT2 ಅಂತೇಳಿ. ಎಷ್ಟು ಪರ್ಮಿಷನ್ ತೊಗೊಂಡಿದ್ದೀರಾ ಅಂತೇಳಿ ಇಲ್ಲಿರುತ್ತೆ. 0.46 ಕಿಲೋವಾಟ್ ಇದೆ. ಮತ್ತು ಇಲ್ಲಿ ನೋಡ್ತಿದ್ರೆ ಡೇಟ್ ಇದೆ. ಇಲ್ಲಿ ಎವರೇಜ್ ಯೂನಿಟ್ ಇದೆ ಫ್ರೆಂಡ್ಸ್. ನೋಡ್ತಿದ್ರೆ 70 ಯೂನಿಟ್ ಇದೆಯಲ್ಲ, ಇದು ಎವರೇಜ್ 12 ತಿಂಗಳದು ಏನು ಎವರೇಜ್ ಮಾಡಿರ್ತಾರೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಆ ಥರ ಸೆಟ್ ಮಾಡಿದ್ದಾರೆ, ಆಟೋಮೆಟಿಕ್ಕಾಗಿ ತೊಗೊಳುತ್ತೆ 12 ತಿಂಗಳದ್ದು ಎವರೇಜು. ಅವ್ರದ್ದು ಎವರೇಜು ಈ ಬಿಲ್ ಎವರೇಜು 70 ಇದೆ. ಮತ್ತು 10% ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ, 10% 7 ಯೂನಿಟ್ ಆಗುತ್ತೆ. ಟೋಟಲ್ 77 ಯೂನಿಟ್ ಆಗುತ್ತೆ. ಇದ್ರ ಒಳಗಡೆ ಯೂಸ್ ಮಾಡಿದರೆ ನಿಮಗೆ 0 ಬರುತ್ತೆ. ಒಂದು ವೇಳೆ ನೀವು 77ಕ್ಕಿಂತ 85 ಆಗಿತ್ತು ಅಂತಂದರೆ ಇನ್ನೂ 8 ಯೂನಿಟ್ ಎಷ್ಟಾಗುತ್ತೆ ಅಷ್ಟು ಅಮೌಂಟನ್ನ ಕಟ್ಟಬೇಕಾಗುತ್ತೆ. ಇವ್ರು ನೋಡೋಣ ಎಷ್ಟು ಯೂಸ್ ಮಾಡಿದ್ದಾರೆ ನೋಡೋಣ. ಇಲ್ಲಿ ಡೇಟ್ ನೋಡ್ತಾ ಇದ್ರೆ 3/7 ಇದು ಬಿಲ್ಲಿಂಗ್ ಪೀರಿಯಡ್ ಇದೆ. 3/7ರಿಂದ 3/8ನೇ ತಿಂಗಳು, 7ನೇ ತಿಂಗಳಿಂದ 8ನೇ ತಿಂಗಳು, 1 ತಿಂಗಳು 30 ಡೇಸ್ ಇದೆ. ಇದು ಯಾವ ದಿನ ಬಿಲ್ ಕೊಟ್ಟಿದ್ದಾರೆ ಇದು ಡೇಟ್ ಇದೆ. ಅದಾದಮೇಲೆ ಇಲ್ಲಿ ರೀಡಿಂಗ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಇವೆರಡು ರೀಡಿಂಗ್ ಇದೆ. ನಾನು ಇದು ಬ್ಲರ್ ಮಾಡಿದ್ದೀನಿ. ಅದಾದಮೇಲೆ ಇದು ಇಲ್ಲಿ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡಿದೆ ಮೀಟ್ರ್, ಎಷ್ಟು ಯೂನಿಟ್ ಸುಟ್ಟಿದ್ದೀರಾ ಅಂತೇಳಿ ಇಲ್ಲಿದೆ. 55 ಯೂನಿಟ್ಸ್ ಇದೆ. ಅಂದರೆ 77 ಯೂನಿಟ್ಸ್ಗಿನ ಒಳಗಡೆ ಇದೆ. ಅದಕ್ಕೋಸ್ಕರ ಇದು 0 ಆಗುತ್ತೆ ಬಿಲ್. ಇಲ್ಲಿ ನೋಡ್ತಿದ್ರೆ 77 ಯೂನಿಟ್ಸ್ ಮ್ಯಾಕ್ಸಿಮಮ್ ಅವ್ರು ಯೂಸ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಅವರು 55 ಯೂನಿಟ್ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಇದು 0 ಆಗುತ್ತೆ. ಇಲ್ಲಿ ನೋಡ್ತಿದ್ರೆ 77 ಯೂನಿಟ್ಸ್ ಮ್ಯಾಕ್ಸಿಮಮ್ ಇದೆ. ಇಲ್ಲಿ 0 ಅಂತೇಳಿ ಬಂದಿದ್ದಾಗಲೇ. ಇದು 110 ರೂಪೀಸ್ ಇರೋದು. ಇದು ಮಿನಿಮಮ್ ಚಾರ್ಜ್ ಇರುತ್ತೆ, ಫಿಕ್ಸ್ಡ್ ಚಾರ್ಜು. ಇದು ಮಿನಿಮಮ್ ಚಾರ್ಜ್ ಇರುತ್ತೆ. ಅದಾದಮೇಲೆ 55 ಯೂನಿಟ್ ಅವರು ಯೂಸ್ ಮಾಡಿದರೆ ಒಂದು ಯೂನಿಟ್ಗೆ 4.75 ರೂಪೀಸ್ ಇರುತ್ತೆ. 55 ಯೂನಿಟ್ಗೆ 261.25 ರೂಪೀಸ್ ಆಗುತ್ತೆ. ಅದಾದಮೇಲೆ ಇದು FSC ಚಾರ್ಜ್ ಅಂತೇಳಿರುತ್ತೆ. ಇದು ಫ್ಯೂಲ್ ಆ್ಯಂಡ್ ಕಾಸ್ಟ್ ಚಾರ್ಜ್ ಇರುತ್ತೆ. ಇದು ಇಷ್ಟಾಗುತ್ತೆ. ಇದು 23.51. ಇದು ಟ್ಯಾಕ್ಸ್ ಇರುತ್ತೆ ಫ್ರೆಂಡ್ಸ್. ಇದು ಟೋಟಲ್ ಇವೆರಡು ಸೇರಿ 433.26 ಇವ್ರ ಬಿಲ್ ಬರ್ತಿತ್ತು. ಒಂದು ವೇಳೆ ಈ ಗೃಹಜ್ಯೋತಿ ಬರ್ತಿತ್ತು ಇಷ್ಟು ಬಿಲ್ ಕಟ್ಟಬೇಕಾಗಿತ್ತು ಫ್ರೆಂಡ್ಸ್. ಈಗ ಗೃಹಜ್ಯೋತಿ ಯೋಜನೆ ಬಂದಾಗಿಂದ ಇಲ್ಲಿ ನೋಡ್ತಿದ್ರೆ 110 ರೂಪೀಸ್ ಮೈನಸ್ ಆಯಿತು. ಇದು 261.25 ಇದು ಮೈನಸ್ ಆಯಿತು. ನೋಡ್ತಿದ್ರೆ 38.50 ಇದು ಮೈನಸ್ ಆಯಿತು. 23.51 ಇದು ಮೈನಸ್ ಆಯಿತು. ಟೋಟಲ್ ಈ ಗೃಹಜ್ಯೋತಿ ಯೋಜನೆಯಲ್ಲಿ ಇಷ್ಟೆಲ್ಲ ಮೈನಸ್ ಆಗಿ ಟೋಟಲ್ 433.26 ಇದೆ. ಇಲ್ಲಿ 433.26 ಇದು ಮೈನಸ್ ಇದು ಮಾಡಿದರೆ 0 ಆಗುತ್ತೆ. ಇಲ್ಲಿ ನೋಡ್ತಿದ್ರೆ 0 ಆಗುತ್ತೆ. ಎಲ್ಲ 0ನೇ ಇದೆ. 1 ರೂಪಾಯಿನೂ ಅವರು ಕಟ್ಟೋ ಹಾಗಿಲ್ಲ ಫ್ರೆಂಡ್ಸ್. ಒಂದು ವೇಳೆ ನೀವು ಅವ್ರು ಸ್ವಲ್ಪ ಜಾಸ್ತಿ ಆಗಿತ್ತು, ಒಂದು 10 ಯೂನಿಟ್ ಜಾಸ್ತಿ ಯೂಸ್ ಮಾಡಿದ್ರೆ ಅಂದರೆ 10 ಯೂನಿಟ್ ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಬರ್ತಾಯಿತ್ತು. ಈ ಡೇಟ್ ಒಳಗಡೆ ಅವ್ರು ಕಟ್ಟಬೇಕಾಗಿತ್ತು ಫ್ರೆಂಡ್ಸ್. ಇದು 0 ಬಿಲ್ ಇದೆ. ಅವ್ರು ಏನು 1 ರೂಪಾಯಿನೂ ಕಟ್ಟೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಗೌರ್ಮೆಂಟ್ ಬಡವರಿಗೆ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಎಲ್ಲ ವಿಷಯ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.